ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಎದ್ದೀನಿ ನೋಡ್ರಿ. ನಾನು 6 ಗಂಟೆ ಹೋಗ್ರಿ ಟೈಮಿಗ. ಬೇಗ ಎದ್ದೇಳಕ್ಕಾಗಲಿಲ್ಲರಿ ನಮಗೆ ಇವತ್ತು. ಹಂಗಾಗಿ ಲೇಟ್ ಅದಕ್ಕೆ ಬೇಗ ಏನು ಮಾಡೋಕ್ಕಾಗಲ್ಲ. ಅವಲಕ್ಕಿ ಮಾಡಿಬಿಟ್ರೆ ಆತಂತ ಅವಲಕ್ಕಿ ಮಾಡಾಕತ್ತೀನಿ ನೋಡ್ರಿ. ತೊಳೆಯಕತ್ತೀನಿ ರೀ ನಾನಿಲ್ಲಿ ಅವಲಕ್ಕಿನ. ಒಂದು 4 ಸಲ ಚೆಂದಾಗಿ ತೊಳ್ಕೊಂಡೀನಿ ನೋಡ್ರಿ. ನಾನು ತೊಳೆದು ನೆನೆಗಿಟ್ಟೀನಿ ರೀ. ನಾನು ಇವಾಗ ಒಂದು ಬಾಕ್ಸ್ ನೆನೆಸಕ್ಕಿತ್ತೀನಿ ನೋಡ್ರಿ. ನಾನು ಒಂದು ಕಡೆ ನನ್ನ ಮಗಳಿಗೆ ನೀರು ಬಿಸಿ ಮಾಡಿಟ್ಟಿನಿ ನೋಡ್ರಿ ಕುಡಿಯೋಕೆ. ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಯಂದು ನೀರು ಕುಡಿತೀನಿ ನೋಡ್ರಿ ನಾನಿಲ್ಲಿ. ಇದು ಒಂದು ಬೆಳಗ್ಗೆ ಒಂದು ಕುಡಲಿಲ್ಲ ಅಂದರೆ ಸಮಾಧಾನ ಆಗಲ್ರಿ. ಬಿಸಿನೀರು ಕುಡಲಿಲ್ಲ ಅಂದ್ರೆ ಇಲ್ಲಿ ನಾನು ಅದಕ್ಕೆ ಒಂದು ಸ್ವಲ್ಪ ಸೀಡ್ಸ್ ಹಾಕ್ಯಂದು ಕುಡಿಯಕತ್ತೀನಿ ನೋಡ್ರಿ. ನಾನು ಬಿಸಿನೀರು ಅವಲಕ್ಕಿ ಮಾಡೋಕೆ ಇಟ್ಟಿನಿ ನೋಡ್ರಿ. ನಾನು ಇವಾಗ 4 ಸ್ಪೂನ್ ಎಣ್ಣೆ ಹಾಕೀನಿ ರೀ ನಾನಿಲ್ಲಿ. ಅದನ್ನು ಬೇಗ ಹೋಗ್ತಾರೆ ನನ್ನ ಮಕ್ಕಳು. ಇವನ್ನ ಅವಲಕ್ಕಿನ ಬಾಕ್ಸಿಗೆ ಹಾಕಿ ಕಳಿಸೀನಿ ನೋಡ್ರಿ. ಇವತ್ತು ಏನು ಮಾಡೋಕ್ಕಾಗಲೇ ಇಲ್ಲ ನನ್ನ ಕಡೆಯಿಂದ. ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡ್ರಿ ನಾನಿಲ್ಲಿ. ಇದು ಬೇಗ ಆಗ್ತೈತೆ ಅವಲಕ್ಕಿ ಅಂತಂದು ಎಣ್ಣೆ ಮಾಡಾಕತ್ತೀನಿ ರೀ ನಾನು ಇವತ್ತು. ಬೇಗ ಎದ್ದಿದ್ರೆ ಚಪಾತಿ ಆಯ್ತು ರೊಟ್ಟಿ ಆಯ್ತು ಮಾಡ್ತಿದ್ದೀನಿ ರೀ ದಿನ ನಾನು. ಇವತ್ತು ಬೇಗ ಎದ್ದೇಳಕ್ಕಾಗಲಿಲ್ಲ ರೀ. ಊರಿಗೆ ಹೋಗಿದ್ವಿ, ಹಂಗಾಗಿ ಸುಸ್ತಾಗಿ ಮುಕ್ಕೊಂಬಿಟ್ಟಿದ್ವಿ ನೋಡ್ರಿ. ಬೇಗ ಎದ್ದೇಳಿಲ್ಲ. ಕರಿಬೇವು ಉಳ್ಳಾಗಡ್ಡಿ ಈರುಳ್ಳಿ ಹಾಕಕತ್ತೀನಿ ನೋಡ್ರಿ ನಾನಿಲ್ಲಿ. ಹಿಂಗೆ ಚೆಂದಾಗಿ ಹುರ್ಕೋಬೇಕು ನೋಡ್ರಿ ಎಣ್ಣೆ ಒಳಗೆ. ಬೇಯಿಸವು ಮೆತ್ತಗಾಗೋವರೆಗೆ ಹುರಿಬೇಕು ರೀ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕೀನಿ ನೋಡ್ರಿ ನಾನಿಲ್ಲಿ. ಚಳಿ ಒಂದು ಭಾಳ ಐತ್ರಿ. ಬೇಗ ಎದ್ದೇಳಕ್ಕೆ ಆಗಲ್ಲ ನೋಡ್ರಿ ಚಳಿಗೆ. ಇಲ್ಲಿ ಟಮಾಟೊ ಹಾಕ್ತೀನಿ ರೀ ನಾನು. ಇಲ್ಲಿ ಹುಣ್ಸೆ ಹಾಕ್ತೀನಿ ರೀ. ಅದು ಬೇಗ ನೆನೆಯಲ್ಲ ಬಿಡ ಅಂತೇಳಿ ಹುಣ್ಸೆ ಹಾಕಿಲ್ಲ ರೀ ನಾನಿಲ್ಲಿ. ಟಮಾಟೊ ಹಾಕೀನಿ ರೀ. ಆಮ್ಯಾಗ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿ ಒಂದು ನಿಂಬೆ ರಸ ಒಂದು ಬಿಟ್ರೆ ಆತು ಬಿಡ ಅಂತಂದು ಹುಣ್ಸೆಹಣ್ಣು ಹಾಕಿ ನೋಡ್ರಿ ನಾನಿಲ್ಲಿ. ಹುಣ್ಸೆಹಣ್ಣು ಹಾಕಿದ್ರೇ ಸೂಪರ್ ಆಗ್ತಾವ್ರಿ ಅವಲಕ್ಕಿ ಆಯ್ತು, ಮಂಡಾಳ ಒಗ್ಗರಣೆಗೆ ಆಯ್ತು. ಹುಣ್ಸೆ ಹುಳಿನ ಬಿಡ್ಬೇಕು ನೋಡ್ರಿ. ಇಲ್ಲಿ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕೀನಿ ನೋಡ್ರಿ ನಾನು. ಇಲ್ಲಿ ನೋಡ್ರಿ ಒಂದು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಇದು ಒಂದು ಗ್ಲಾಸ್ನಾಗ ಅದನ್ನ ರಸನ ಬೀಜ ತೆಗೆದು ಹಾಕ್ತೀನಿ ನೋಡ್ರಿ. ಅದು ಗ್ಯಾಸ್ ಆಫ್ ಮಾಡಿ ಹಾಕ್ತೀನಿ ನೋಡ್ರಿ. ಹಂಗೆ ಹಾಕಿದ್ರೆ ಅದು ವಿಷ ಆಗಿಬಿಡ್ತೀರಿ ಅದು ನಿಂಬೆಹಣ್ಣು. ಹಂಗಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಾಸ್ಟ್ ಹಾಕೀನಿ ನೋಡ್ರಿ ನಾನು ನಿಂಬೆ ರಸ. ಇವಾಗ ನೋಡ್ರಿ ಅವಲಕ್ಕಿಗೇನು ಹುಳಿ ಹಾಕಿ ಕಲಿಸ್ತೀನಿ ನೋಡ್ರಿ ನಾನು ಇವಾಗ. ಸ್ವಲ್ಪ ಹುಳಿ ಜಾಸ್ತಿ ಆದ್ರೆ ಅವಲಕ್ಕಿ ಚಲೋ ಆಗ್ತಾವೆ ನೋಡ್ರಿ. ಒಂದು 2 ಸ್ಪೂನು ಈ ಪುಟಾಣಿ ಹಿಟ್ಟು ಹಾಕೀನಿ ನೋಡ್ರಿ ನಾನಿಲ್ಲಿ. ಪುಟಾಣಿ ಹಿಟ್ಟು ಹಾಕಿದ್ರೆ ಚಲೋ ಹಾಕ್ತಾವೆ ನೋಡ್ರಿ ಅವಲಕ್ಕಿಗೆ ಆಯ್ತು, ಮಂಡಾಳ ಒಗ್ಗರಣೆಗೆ ಆಯ್ತು ಪುಟಾಣಿ ಹಿಟ್ಟು ಹಾಕ್ಬೇಕು ನೋಡ್ರಿ. ನೋಡ್ರಿ ಅವಲಕ್ಕಿ ರೆಡಿ ಅದು ನೋಡ್ರಿ. ದಿಢೀರಂತ ನಿಂಬೆಹಣ್ಣು ಪುಡಿ ಅವಲಕ್ಕಿ ಹಾಕಿ ಕಳಿಸಿ ನೋಡ್ರಿ ಮಕ್ಕಳಿಗೆ ಬಾಕ್ಸಿಗೆ. ನಾನು ಇವತ್ತು ಸೂಪರಾಗಿರ್ತಾವೆ ನೋಡ್ರಿ. ಮತ್ತು ಈ ಕಡೆಗೆ ನಾನು ಬೆಲ್ಲದ ಚಹಾ ಮಾಡೋಕ್ಕಿಟ್ಟೀನಿ ನೋಡ್ರಿ. ಒಂದು ಸ್ವಲ್ಪ ಬಿಸಿ ಚಹಾ ಕುಡಿಬೇಕು ಥಂಡಿಯಾಗಂತೇಳಿ ಚಹಾ ಮಾಡ್ಕೊಳಕತ್ತೀನಿ ರೀ. ನನ್ನ ಮಕ್ಕಳು ಸ್ಕೂಲಿಗೆ ಕಳಿಸಿದ್ನಲ್ರಿ ನಾನು. ಆಮ್ಯಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಆತು ಬಿಡ ಅಂಥೇಳಿ ಬೆಲ್ಲದ ನೋಡ್ರಿ ಇದು ಚಹಾ. ಒಂದು ಕಡೆಗೆ ಹಾಲು ಕುದಿಯಕ್ಕೆ ಇಟ್ಟೀನಿ ರೀ ನಾನು. ಒಂದು ಕಡೆಗೆ ದಿಕಾಸ್ ಮಾಡೋಕ್ಕಿಟ್ಟೀನಿ ನೋಡ್ರಿ. ಬೆಲ್ಲದ ಚಹಾ ಮಾಡ್ಬೇಕಂದ್ರೆ ದಿಕಾಸ್ ಮಾಡಿ ಒಂದು ಕಡೆಗೆ ಹಾಲು ಬಿಸಿ ಇರ್ತಾವಲ್ರಿ, ಆವಾಗ ಸ್ಟವ್ ಆಫ್ ಮಾಡಿ ಹಾಕ್ರಿ ಹಾಲು. ಹಾಗಾದ್ರೆ ಒಡೆಯಂಗಿಲ್ಲ ರೀ ಚಹಾ. ಇಲ್ಲಾಂದ್ರೆ ಒಡೆದು ಬಿಡುತ್ತೆ. ಒಡೆದ್ಮೇಲೆ ಕುಡಿಯೋಕ್ಕಾಗಲ್ಲ ರೀ. ಈ ಥರ ಮಾಡಿರಿ ಬೆಲ್ಲದ ಚಹಾ ಬೇಸೆ ನೋಡ್ರಿ. ಈ ಕಡೆಗೆ ಹಾಲು ಬಿಸಿ ಮಾಡೋಕ್ಕಿಟ್ಟೀನಿ ನೋಡ್ರಿ ನಾನು. ಹಿಂಗೆ ಬೇಯಿಸಿ ಕುದಿಬೇಕು ರೀ ಅವು ಹಾಲು. ಚಹಾ ಕೂಡ ದಿಕಾಸ್ ಬೇಯಿಸಿ ಕುದಿಬೇಕು ನೋಡ್ರಿ. ಕುದ್ಮ್ಯಾಗ ಸ್ಟವ್ ಆಫ್ ಮಾಡಿ ಹಾಲು ಸುಡೋ ಹಾಲು ಹಾಕ್ಬೇಕು ನೋಡ್ರಿ. ಅದು ನೋಡ್ರಿ ಈ ಥರ ಕುದ್ದ ನೋಡ್ರಿ ಹಾಲು. ಇವಾಗ ಈ ಕಡೆ ದಿಕಾಸನ ಚಹಾ ಕುದ್ದೈತ್ರಿ. ನಾನು ಇದು ಬೆಲ್ಲ ಒಡೆಯಂಗಿಲ್ಲ ರೀ.
ಅಂಥದ್ದು ನೋಡಿರಿ ಇದು ಬೆಲ್ಲ ನಾನು ಮಾಡೋಕೆ ಇಟ್ಟಿನಲ್ಲ. ನೀವು ಮಾಮೂಲಿ ಬೆಲ್ಲ ತೊಗೊಂತೀರಂದ್ರೆ ಸ್ಟವ್ ಆಫ್ ಮಾಡೇ ಹಾಕಿರಿ ನೀವು ಹಾಲು. ಹಾಗಾದ್ರೆ ಒಡೆಯಂಗಿಲ್ಲ ರೀ ಚಹಾ. ನೋಡಿರಿ ಈ ಥರ ನೋಡಿ ಒಟ್ಟು ಒಡೆಯಂಗಿಲ್ಲ ನೋಡಿರಿ. ಒಡೆದೇ ಇಲ್ಲ ನೋಡಿರಿ ನಮ್ಮ ಚಹಾ. ಒಂದು ಸಲ ಮಾಡಿ ನೋಡಿರಿ ನೀವು ಕೂಡ. ಸಾರಿ ರೀ, ಈ ದಿನಕ್ಕೆ ಚಹಾ ಕುಡಲಿಲ್ಲ ಅಂದ್ರೆ ಏನೋ ಸಮಾಧಾನ ಆಗಂಗಿಲ್ಲ ರೀ. ಹಂಗಾಗಿ ನಾನು ನಮ್ಮ ಮನೆಯವರು ಕುಡಿಬೇಡ ಚಹಾ ಕುಡಿಬೇಡ ಅಂತಾರೆ, ಆದ್ರೆ ನಾನು ಬಿಡೋದೇ ಆಗಿಲ್ಲ ನೋಡಿರಿ. ಚಹಾನ ಮಾತ್ರ ಏನಾರ ಬಿಟ್ಟರೆ ಬಿಟ್ಟೇನೆ, ಚಹಾ ಬಿಡಂಗಿಲ್ಲ ನೋಡಿರಿ.